ವಕ್ಫ್ ಭೂ ಕಬಳಿಕೆ ವಿರುದ್ಧ ಯತ್ನಾಳ್ ಟೀಮ್ ಹೋರಾಟ ಪ್ರಾರಂಭಿಸಿದೆ. ಆದರೆ ಈ ಹೋರಾಟದಲ್ಲಿ ಹಲವು ಮಾಜಿ ಎಂಎಲ್ಎಗಳು ಪಾಲ್ಗೊಂಡಿಲ್ಲ. ಇದರಿಂದ ಕೆರಳಿರುವ ಯತ್ನಾಳ್ ಭಾಗಿಯಾಗದ ನಾಯಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ವಿಜಯೇಂದ್ರನ ಟೀಮ್ನ ರೇಣುಕಾಚಾರ್ಯ ಸಹ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ವಕ್ಫ್ ಭೂ ಕಬಳಿಕೆ ವಿರುದ್ಧ ಯತ್ನಾಳ್ ಟೀಮ್ ಹೋರಾಟ. ಯತ್ನಾಳ್ ಹೋರಾಟದಿಂದ ವಿಜಯೇಂದ್ರ ಟೀಮ್ ದೂರ. ಹೋರಾಟದಲ್ಲಿ ಭಾಗಿಯಾಗದವರ ಟಿಕೆಟ್ ಕಟ್, ಯತ್ನಾಳ್ ಎಚ್ಚರಿಕೆ. ವಕ್ಫ್ ಭೂ ಕಬಳಿಕೆ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಸದ್ಯ ಕಲ್ಯಾಣ ಕರ್ನಾಟಕದಿಂದ ಹೋರಾಟ ಆರಂಭವಾಗಿದೆ. ಆದರೆ ಬಿಜೆಪಿಯ ಈ ರೆಬಲ್ ಟೀಮ್ನ ಹೋರಾಟಕ್ಕೆ ಖುದ್ದು ಅವರದ್ದೇ ಪಕ್ಷದ ಹಾಲಿ ಶಾಸಕರು ಭಾಗಿಯಾಗುತ್ತಿಲ್ಲ. ಇನ್ನು ಮಾಜಿ ಶಾಸಕರು ಸಹ ರೆಬಲ್ ಟೀಮ್ನ ಹೋರಾಟದಿಂದ ಬಹುತೇಕ ಅಂತರವನ್ನೇ ಕಾಯ್ದುಕೊಂಡಿದ್ದಾರೆ. ಇದು ಇದೀಗ ಯತ್ನಾಳ್ ಟೀಮ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಹೀಗಾಗಿ ವಕ್ಫ್ ಹೋರಾಟದಿಂದ ದೂರ ಉಳಿದ ನಾಯಕರಿಗೆ ಯತ್ನಾಳ್ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದು, ಮುಂದೆ ನಮ್ಮದೇ ಅಧಿಕಾರ ನಡೆಯುತ್ತೆ, ಈಗ ರೈತರ ಈ ಹೋರಾಟದಲ್ಲಿ ಭಾಗಿಯಾಗದವರ ಟಿಕೆಟ್ ಕಟ್ಟು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲ, ನೀವು ಆ ಶಾಸಕರ ಬಗ್ಗೆ ಅವ್ರಿಗೆ ಜನರ ಕಾಳಜಿ ಇದ್ರೆ ಬರ್ತಿದ್ರು. ಅವ್ರಿಗೆ ಯಾರು ಕಾಳಜಿ ಐತಿ ಅವರು ಹೇಳ್ದಂಗೆ ಕೇಳ್ತಾರೆ. ಅವ್ರ ಆದೇಶ ಅದು ಐತಿ. ನೀವು ಯಾಕೆ ಅಷ್ಟು ಚಿಂತಿತರಾಗಿ 38 ನನಗೆ ಪೊಲೀಸರು ಕರ್ನಾಟಕದಾಗ 38 ಕೇಸ್ ಹಾಕ್ಯಾರ ಪೊಲೀಸರಾಗ. ರೈತ ನಾಯಕ ಎಂದೇ ಗುರುತಿಸಿಕೊಂಡಿರುವ ರವೀಂದ್ರನಾಥ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಆಪ್ತ ರೇಣುಕಾಚಾರ್ಯ ಟೀಮ್ ಇದನ್ನು ಶಕ್ತಿ ಪ್ರದರ್ಶನದ ವೇದಿಕೆಯನ್ನಾಗಿ ಬಳಸಿಕೊಂಡಿದ್ದಾರೆ. ಯತ್ನಾಳ್ ಟೀಮ್ ವಿರುದ್ಧ ವೇದಿಕೆಯಲ್ಲಿ ಮಾತಿನ ಮತಾಪು ಜಾಸ್ತಿಯಾಗಿತ್ತು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಟೀಮ್ ವಿರುದ್ಧ ಹರಿಹಾಯ್ದರು. ಅಷ್ಟೇ ಅಲ್ಲದೆ ಸಿದ್ದೇಶ್ವರ್ ತಮ್ಮ ಸ್ವಯಂ ಕೃತ ಅಪರಾಧದಿಂದ ಸೋಲು ಕಂಡರು. ಅವರು ಸೋತ ಬಳಿಕ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಅಲ್ಲದೆ ಉಪಚುನಾವಣೆಯಲ್ಲಿ ಸೋತಿದ್ದಕ್ಕೆ ಕಾರ್ಯಕರ್ತರು ಧೃತಿಗೆಡಬೇಕಿಲ್ಲ. ರಾಜ ಹುಲಿ ನಮ್ಮ ಮುಂದೆ ಇದೆ. ಮರಿಹುಲಿಗಳು ಧೈರ್ಯದಿಂದ ಪಕ್ಷವನ್ನು ಬಲಪಡಿಸಬೇಕಿದೆ. ಯಾರೇ ಎಷ್ಟೇ ವಿರೋಧ ಮಾಡಿದ್ರೂ ನಮ್ಮ ಮುಂದಿನ ಸಿಎಂ ವಿಜಯೇಂದ್ರರವರೇ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಟೀಮ್ ಯತ್ನಾಳ್ ಟೀಮ್ ವಿರುದ್ಧ ಗುಡುಗಿದ್ರು. ನನಗೆ ವಿಜಯೇಂದ್ರ ನಮ್ಮನ್ನೆಲ್ಲ ಹಣ ಕಾಡೋಣ ಜಿಲ್ಲೆ ಬರದೆ ಬಸ್ತಿ ರವೀಂದ್ರನಾಥ್ ನೀವೆಲ್ಲರೂ ಓಡಾಟ ಮಾಡಬೇಕಂತ ಹೇಳಿದ್ರು. ಪುಣ್ಯಾತ್ಮ ಅಂಥವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿಲ್ಲ. ಇದು ಜನ, ಈ ಜಿಲ್ಲೆಯ ಜನ ಸಹಿಸಲ್ಲ. ಇದು ಒಳ್ಳೆಯದಲ್ಲ. ಇಲ್ಲಿ ಸಂಘಟನೆ ಮಾಡಿ, ಇಲ್ಲಿ ಕೆಲಸ ಮಾಡಿ, ಹೋರಾಟ ಮಾಡಿ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಜೊತೆಗೆ ಎಲ್ಲರೂ ರಾಯಚೂರು ಆಗ ಬೀದರ್ ಹೋಗಿದ್ದಾರೆ. ಇಲ್ಲಿ ತೋರ್ಸಪ್ಪ ನಿನ್ನ ಶಕ್ತಿ ಸಾಮರ್ಥ್ಯವನ್ನ. ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ತುಂಬಾ ಸೂಕ್ಷ್ಮವಾಗಿ ಮಾತನಾಡಿ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ವೇದಿಕೆ ಮೇಲಿರುವ ಕೆಲವರನ್ನು ಮಾಜಿ ಅಂತ ಕರೆಯೋದಕ್ಕೆ ಬೇಸರ ಆಗ್ತಿದೆ. ಮಾಜಿಗಳು ಹಾಲಿಗಳಾಗಬೇಕು ಎಂದರೆ ಎಲ್ಲರೂ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು. ಸೋತಿದ್ದೇವೆಂದು ಮುಖಂಡರು ಮನೆಯಲ್ಲಿ ಕೂರದೆ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಇಂದಿನ ಚುನಾವಣೆಯಲ್ಲಿ ಹಿನ್ನಡೆಯಾಗಿ ಸೋಲನ್ನು ಅನುಭವಿಸಿದ್ದಾರೆ ಮಾಜಿ ಶಾಸಕರು ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ನೋವಾಗುತ್ತೆ. ನಾನು ಇಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡುವಂತಹದ್ದು, ಈಗಲಿಂದ ತಾವು ವಿಶೇಷ ಶ್ರಮ ಹಾಕಿ ಹಿಂದಿನಂತೆಯೇ ಮತ್ತೊಮ್ಮೆ ನೀವೆಲ್ಲ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಏನೋ ಹಿನ್ನಡೆ ಆಗಿದೆ ಮನೆಯಲ್ಲಿ ಕುಂತ್ಕೊಳ್ದೇನೆ ಈಗಿನಿಂದಲೇ ಕೆಲಸ ಮಾಡಿ. ಒಟ್ಟಾರೆ ಬಿಜೆಪಿಯಲ್ಲಿ ಮನೆಯೊಂದು ಎರಡು ಬಾಗಿಲು ಎಂಬಂತಾಗಿದೆ. ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಹೋರಾಟಕ್ಕೆ ಸಜ್ಜಾಗಿದ್ರೆ ಇತ್ತ ಯತ್ನಾಳ್ ಟೀಮ್ ವಿರುದ್ಧವೇ ರೇಣುಕಾಚಾರ್ಯ ಟೀಮ್ ಮುಗಿಬಿದ್ದಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.